ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಕ್ಳ. ನೀವ್ ಈ ತರ ಮುದ್ದಾಗಿ ತಗೊಂಬಂದು ಹೂ ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೌದೌದು, ಮಕ್ಳಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದಕ್ಕೆ ನಾವೆಲ್ಲ ಮಕ್ಳನ್ನ ಇಷ್ಟಪಡೋದಲ್ಲ. ಮಕ್ಳು ಮಾತಾಡಿದ್ರು ಮುದ್ದಾಗಿರುತ್ತೆ, ಇಷ್ಟಪಡೋರು ಬೈದ್ರು ಮುದ್ದಾಗಿರುತ್ತೆ, ಕಾಟ ಕೊಟ್ರು ಮುದ್ದಾಗಿರುತ್ತೆ. ನೀವೆಲ್ಲ ನನ್ನ ಸ್ವಾಗತ ಮಾಡಿದ್ದು ತುಂಬಾ ಖುಷಿ ಆಯ್ತು ಕಣ್ರ. ಸರ್, ಇವರೇ ನಮ್ಮ ಟೀಚರು. ನಮಸ್ಕಾರ. ಊರಿನ ಜನಗಳೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ಮನ್ನು ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು. ಮಕ್ಳ, ಈ ಹೂ ನನಗ್ ತುಂಬಾ ಇಷ್ಟ ಆಯ್ತು. ಈ ತರ ಕೊಡಿ ಅಂತ ಯಾರು ಹೇಳಿದ್ದು? ಈ ಮಕ್ಳು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ಇವ್ರ ಪ್ರೀತಿ ಪಡೆಯಕ್ ನೀವೇ ಪುಣ್ಯ ಮಾಡಿದ್ರಿ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಸರ್, ಕಾರ್ಯಕ್ರಮ ಶುರು ಆಗುತ್ತೆ, ಬನ್ನಿ ಸರ್. ಸರಿ, ಬನ್ನಿ ಬನ್ರಿ. ಮಕ್ಕಳ ಪ್ರೀತಿ ಏನೋ ಸಿಕ್ಕಿದೆ, ಆದ್ರೆ ನನ್ನ ಮಗಳೇ ನನ್ನ ಎದುರಿಗೆ ನಿಂತು ಮಾತಾಡ್ತಿದ್ರು ಅವಳಿಗೆ ಮುಖ ತೋರಿಸೋದಕ್ಕಾಗ್ತಿಲ್ಲ. ನನ್ನ ಪರಿಸ್ಥಿತಿಯಿಂದಾಗಿ ನನ್ನ ಪ್ರೀತಿನೇ ಕಳ್ಕೊಂಡಿದ್ದೀನಿ. ನನ್ನ ಮಗಳಿಗೆ ತಾಯಿ ಪ್ರೀತಿನೇ ಕೊಡದೇ ಇರೋಷ್ಟು ಪಾಪಿಯಾಗಿದ್ದೀನಿ. ಮುಖ್ಯವಾಗಿ ಮಕ್ಕಳನ್ನ ಈ ಕನ್ನಡ ಶಾಲೆಗೆ ಕರೆತಂದು ಅವರಿಗೆ ಭವಿಷ್ಯ ಕಟ್ಕೊಡೋದ್ರ ಜೊತೆಗೆ ಈ ಶಾಲೆಯನ್ನ ಉಳಿಸ್ಕೊಂಡಿದ್ದೀರಲ್ಲ ಶಿಕ್ಷಕರು, ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಹೃದಯದಲ್ಲೇ ಇದ್ದವಳನ್ನ ದೂರ ಮಾಡಿ ಈಗ ಹೃದಯದಿಂದ ಧನ್ಯವಾದ ಅಂತ ಹೇಳ್ತಿದ್ದೀರಾ? ಮಕ್ಕಳಿಗೆಲ್ಲ ತಾಯಿ ಪ್ರೀತಿ ಕೊಟ್ಟಿರೋ ಆ ಟೀಚರ್ ನಿಜವಾಗ್ಲೂ ದೇವ್ರ ಸಮಾನ. ಅವ್ರ ಬಗ್ಗೆ ಎಲ್ಲರೂ ಇಷ್ಟು ಹೊಗಳ್ತಿದ್ರೆ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ. ಮೇಡಮ್, ಬೇಡ ಬೇಡ, ಮುಂದೆ ಎಲ್ಲ ನಾವೀ ನೀರು ಕುಡಿದ್ರೆ ಚೆನ್ನಾಗಿರಲ್ಲ. ಮಕ್ಳು ಯಾವ ನೀರು ಕುಡಿತಾರೋ ನಾನು ಹೋಗಿ ಅದೇ ನೀರು ಕುಡ್ಕೊಂಡ್ಬರ್ತೀನಿ. ಟೀಚರ್, ಊರವ್ರೆಲ್ರು ಮಕ್ಕಳು ಎಲ್ಲ ನಿಮ್ಮ ಬಗ್ಗೆ ಮಾತಾಡ್ತಿರೋದನ್ನ ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆನೂ ಆಗುತ್ತೆ. ನಿಮ್ಮಂಥ ಒಳ್ಳೆ ಟೀಚರ್ ಆ ಮಕ್ಳಿಗೆ ಸಿಕ್ಕಿರೋದು ಅವ್ರ ಸೌಭಾಗ್ಯ. ಆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಿರೋವಾಗ ನನಗೂ ಮನಸ್ಸಲ್ಲಿ ಏನೋ ಒಂಥರ ಫೀಲು. ಅದೇನು ಅಂತ ಹೇಳ್ಕೊಳ್ಳೋದಕ್ಕೆ ಕಷ್ಟ. ನಿಮ್ಮಿಂದಾಗಿ ಈ ಶಾಲೆ ಉಳಿದಿದೆ, ಎಷ್ಟೋ ಮಕ್ಕಳು ಭವಿಷ್ಯ ಉಳಿದಿದೆ. ನೀವು ಅವ್ರಿಗೆಲ್ಲ ತಾಯಿ ಪ್ರೀತಿ ಕೊಟ್ಟಿದ್ದೀರ. ತಾಯಿ ಪ್ರೀತಿ ಇಲ್ದಿರೋ ಮಕ್ಕಳಿಗೆ ನಿಮ್ಮಂಥ ಟೀಚರ್ ಸಿಗ್ಬೇಕು. ನಾನೊಬ್ಳು ಜಸ್ಟ್ ಪಾಸ್ ಸ್ಟೂಡೆಂಟ್. ನನಗೆ ನೀವೇ ಟೀಚರ್ ಆಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನೀವೊಂಥರ ದೇವತೆ ಸ್ವರೂಪನೇ. ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಿರೋದನ್ನ ಕೇಳ್ತಾ ಇದ್ರೆ ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದೇ ಒಂದ್ಸಲ ನಿಮ್ ಮುಖ ನೋಡ್ಬೋದಾ?
ದಯವಿಟ್ಟು ನಿಮ್ಮನ್ನ ನೋಡೋ ಅವಕಾಶ ಮಾಡಿಕೊಡಿ. ಬಂದಾಗಿಂದ ಬರೀ ನಿಮ್ಮ ಬಗ್ಗೆ ಮಾತುಗಳನ್ನೇ ಕೇಳಿದ್ದೀನಿ ಹೊರತು ನಿಮ್ಮ ಮಾತುಗಳನ್ನ ಕೇಳಲೇ ಇಲ್ಲ, ನಿಮ್ಮ ಮುಖನೂ ನೋಡಿಲ್ಲ. ಯಾಕೋ ಗೊತ್ತಿಲ್ಲ, ಈ ಥರ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ. ನಿಮ್ ಜೊತೆ ಮುಂಚೆ ನಾವು ಮಾತಾಡಿದೀನ ಅಥವಾ ಏನೋ ನೀವು ಮುಂಚೆಯಿಂದ ಪರಿಚಯ ಏನೋ ಅಥವಾ ಹಿಂದಿನ ಜನ್ಮದಲ್ಲಿ ಭೇಟಿ ಆಗಿದ್ದೀನ ಅನ್ನಿಸ್ತಾ ಇದೆ. ಅದು ಯಾಕೆ ಹಾಗೆ ಅನ್ನಿಸ್ತಿದ್ಯೋ ಗೊತ್ತಿಲ್ಲ. ಬಹುಶಃ ಎಲ್ಲರೂ ನಿಮ್ ಬಗ್ಗೆ ತುಂಬಾ ಒಳ್ಳೆದನ್ನ ಮಾತಾಡಿದಾರಲ್ಲ, ಅದಕ್ಕೆ ಹೀಗೆ ಅನ್ನಿಸ್ತಿದ್ಯೇನೋ. ಒಂದ್ಸಲ ನಿಮ್ಮನ್ನ ನೋಡೋ ಅವಕಾಶ ಮಾಡಿಕೊಡಿ. ನನ್ನಂತೋಳ್ ಮುಖ ಯಾಕೆ ನೋಡ್ಬೇಕು ಅಂತೀರಾ? ನೀವು ದೊಡ್ಡವರು, ನಾನು ಒಬ್ಳು ಸಾಮಾನ್ಯ ಸ್ಕೂಲ್ ಟೀಚರು. ನೀವು ನಮ್ಮ ಮಕ್ಕಳನ್ನೆಲ್ಲ ನೋಡಿ ಮೆಚ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ನನಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗ್ಲಿ ಅಥವಾ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ತೋರಿಸ್ಕೊಳ್ಳೋದಕ್ಕಾಗ್ಲಿ ಮನ್ಸಿಲ್ಲ. ಅಯ್ಯೋ, ಯಾಕೆ ಹಾಗಂತೀರಾ? ಈಗಿನ ಕಾಲದಲ್ಲಿ ಜನಗಳು ನಮ್ಮನ್ನ ಗುರ್ಸ್ಲಿ ಅಂತ ಜನ ಏನೇನೋ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮನ್ನ ಗುರ್ಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆ? ನಿಮ್ಮನ್ನ ನೋಡೋ ಅರ್ಹತೆ ನನಗಿಲ್ಲ ಅಂತ ನಿಮ್ಗನ್ಸುತ್ತಾ? ಅಯ್ಯೋ ದೇವ್ರೆ, ನನ್ನ ಮಗಳೇ ನನ್ನ ಎದುರಿಗೆ ನಿಂತು ನನ್ನ ನೋಡ್ಬೇಕು ಅಂತ ಕೇಳ್ತಿದ್ದಾಳೆ. ಆದ್ರೆ ಈ ಪಾಪಿಗೆ ಅವಳಿಗೆ ಮುಖನೂ ತೋರಿಸೋದಕ್ಕಾಗ್ತಿಲ್ಲ. ಯಾವ ತಾಯಿಗೂ ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದು. ಎಲ್ಲ ಸರಿ ಹೋದ್ಮೇಲೆ ನಾನೇ ನನ್ನ ಮಗಳನ್ನ ನೋಡ್ಬೇಕು, ನನ್ನ ಮಗಳನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ವಿಧಿ ಅದೆಲ್ಲ ಈಗಲೇ ನಡಿಬೇಕು ಅನ್ನೋ ರೀತಿ ಆಡಿಸ್ತದೆ. ಏನ್ ಮಾಡ್ಲಿ ನಾನೀಗ? ಟೀಚರ್ ನೋಡಿ ಹೇಗ್ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀನಾ? ಹಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಮುದ್ದ ಕಾಣಿಸ್ತಿದ್ಯಾ, ಥೇಟ್ ಶಾಕುಂತಲೆ ತರನೇ ಇದೆಯಾ. ಟೀಚರ್ ನೀವು ಆ ಕಡೆ ತಿರ್ಕೊಂಡು ಹೇಳಿದ್ರೆ ಹೇಗೆ? ಈ ಕಡೆ ನೋಡಿ ಟೀಚರ್, ನಾನು ಚೆನ್ನಾಗಿ ಕಾಣಿಸ್ತೀನಿ ತಾನೇ? ಹಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈಗ ಮಕ್ಕಳಿಂದ ನಾಟಕ ಪ್ರದರ್ಶನ. ನಾಟಕದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಮಕ್ಕಳು ಇಲ್ಲಿಗೆ ಬರಬೇಕು. ಸ್ವಲ್ಪ ವ್ಯವಸ್ಥೆಗಳಾಗೋದಿದೆ, ನೀವಲ್ಲಿ ಹೋಗಿ. ಮಕ್ಕಳು ನಾಟಕ ಮಾಡ್ತಿದ್ದಾರೆ, ಶುರುವಾಗಿದೆ, ಹೋಗಿ ನೀವು. ನಾನು ಆಮೇಲೆ ಸಿಗ್ತೀನಿ. ನಾನು ನಿಮ್ಗೆ ಅಲ್ಲ ಒಂದ್ ನಿಮಿಷ.